ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಕೊಪ್ಪಳವು ಕರ್ನಾಟಕದಲ್ಲಿರುವ ಒಂದು ಐತಿಹಾಸಿಕ ಅಂತೂ ಇಂತೂ ಅಂಜನಾದ್ರಿ ಮಡಿಲಲ್ಲಿ ಬಂದ್ವಿ. 575 ಮೆಟ್ಟಿಲುಗಳನ್ನ ನಾವೇನ್ ಮಾಡೋಣ ಅಂಜನಾದ್ರಿ ಬೆಟ್ಟ ನೀವು ನೋಡ್ಬೋದು. ಇದು ಮೇನ್ ಗೇಟ್ ಆಗಿರ್ತೈತಿ. ನಿಮ್ಮ ವಯಸ್ಸ್ರಿ? ಮೈಕು ಕಿತ್ ಬೇಡ ಮೈಕು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಕ್ಷಯ್ ಫ್ರಮ್ ನೆಟಿನ್ ಕನ್ನಡ. ತುಂಬ ದಿನದಿಂದ ವ್ಲಾಗ್ ಮಾಡಾರ ಭಾಳ ದಿನ ಆಯ್ತು ಅನ್ಕೋತೀನಿ. ಅದಕ್ಕೆ ನಾ ಏನು ಮಾಡತ್ತಪ್ಪ ಅಂತಂದ್ರೆ ಇವತ್ತು ನಿಮಗೊಂದು ದೊಡ್ಡ ಲಾಗನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ದೊಡ್ಡ ಲಾಗ್ ಏನಪ್ಪ ಅಂತಂದ್ರೆ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ಏನು ಮಾಡಿ ಕೊನೆವರೆಗೂ ವಿಡಿಯೋ ನೋಡ್ಕೊತಾ ಬರ್ರಿ. ಅಲ್ಲಿ ಏನೇನು ಆಗ್ತೈತಿ, ಏನೇನಿಲ್ಲ, ಎಲ್ಲಿ ಏನೇನು ಇರ್ತೈತಿ, ದೇವಸ್ಥಾನ ಹೆಂಗೆ ಐತಿ ಎಲ್ಲ ಏನು ಮಾಡ್ತಪ್ಪ ಅಂತಂದ್ರೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ. ನೀವು ಹೋದವ್ರಿಗೆ ಎಲ್ಲ ಗೊತ್ತಿರ್ತೈತೆ. ಆದ್ರೆ ನೀವು ಯಾರು ಇನ್ನೂ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿಲ್ಲ ಅವ್ರು ಏನು ಮಾಡಿರಿ, ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಏನು ಮಾಡೋಣ, ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ. ನಮ್ಮೂರಿಂದ ಸರಿಸುಮಾರು 135 ಕಿಲೋಮೀಟರ್ ಆದ ನಂತರ ನಾವೇನು ಮಾಡ್ತೀವಿ ಅಂತಂದರೆ ಅಂಜನಾದ್ರಿಯನ್ನು ತಲುಪ್ತೀವಿ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ದಾರಿ ಉದ್ದಕ್ಕೂ ಹೋಗ್ತಾ ಹೋಗ್ತಾ ನಮ್ಮ ಮನಸ್ಸಲ್ಲಿ ಏನೋ ಉತ್ಸಾಹ, ಏನೋ ಖುಷಿ, ಎಲ್ಲಿಲ್ಲದ ಸಂತೋಷ. ನೋಡ್ಬೋದು ಸ್ನೇಹಿತರೆ, ಅಂತೂ ಇಂತೂ ಏನಾಯ್ತಪ್ಪ ಅಂತಂದ್ರೆ ಬೆಟ್ಟಗಳೀಗ ಪ್ರಾರಂಭ ಅದು. ಸ್ನೇಹಿತರೆ, ಪ್ರಕೃತಿಯ ಮಡಲಲ್ಲಿ ನಾವು ಹೋಗ್ತಾ ಇದ್ದರೆ ಅದರ ಆನಂದನ ಬೇರೆ ಆಗ್ತೈತಿ. ನೀವು ಕೂಡ ಈಗ ಅಂಜನಾದ್ರಿಗೆ ಹೋಗ್ತಾರಪ್ಪ ಅಂತಂದ್ರೆ ನಿಮಗೆಲ್ಲ ಆ ಅನುಭವ ಆಗ್ತೈತಿ. ಕೊಪ್ಪಳವು ಕರ್ನಾಟಕದಲ್ಲಿರುವ ಒಂದು ಐತಿಹಾಸಿಕ ತಾಣವಾಗಿದೆ. ಕೊಪ್ಪಳವನ್ನು ಕೊಪ್ಪ ನಗರ ಎಂದು ಕರೆಯಲಾಗುತ್ತದೆ. ಕೊಪ್ಪಳವನ್ನು ಗಂಗರು, ಹೊಯ್ಸಳರು, ಚಾಳುಕ್ಯರು ಏನು ಮಾಡ್ಯಾರಪ್ಪ ಅಂತಂದ್ರೆ ಆಳ್ಯಾರ. ಸ್ನೇಹಿತರೆ, ಅಂತೂ ಇಂತೂ ಅಂಜನಾದ್ರಿ ಮಡಿಲಲ್ಲಿ ಬಂದ್ವಿ. ಈಗ ಹೋಗೋಣಂತ ಹಂಗೆ ಮುಂದೆ ನೀವು ಹಾಗೆ ನೋಡ್ಕೊತಾ ಬರ್ರಿ. ಎಲ್ಲಿ ಸ್ಕಿಪ್ ಮಾಡದೆ, ಎಲ್ಲಿ ಏನೋ ಮುಂದೆ ವಿಡಿಯೋ ಓಡಿಸ್ದೆ ನೀವೇನು ಮಾಡಿ ಹಾಗೆ ನೋಡ್ಕೊತಾ ಬರ್ರಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ತ್ರೇಯುಗ, ದ್ವಾಪರ ಯುಗ, ಕಲಿಯುಗ, ಇವು 3 ಯುಗಗಳಲ್ಲಿ ಪ್ರಸ್ತುತ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಚಿರಂಜೀವಿ ಆದಂಥ ನಮ್ಮ ಆಂಜನೇಯ. ಸ್ನೇಹಿತರೆ,
ಅಂಜನಾದ್ರಿಯ ವೈಭವವನ್ನು ನೋಡಲಿಕ್ಕೆ ನಮ್ಮ ಕಣ್ಣುಗಳೇ ಸಾಲುವುದಿಲ್ಲ ಸ್ನೇಹಿತರೆ. ನೀವು ಕೂಡ ಒಮ್ಮೆ ಬಂದು ನೋಡಿ ಸ್ನೇಹಿತರೆ, ಯಾವ ರೀತಿಯಾಗಿ ಇಲ್ಲಿ ಸುತ್ತಮುತ್ತ ಇರುವಂಥ ಪ್ರದೇಶವನ್ನು ನೋಡಿದರೆ ನಿಮಗೆಲ್ಲ ಗೊತ್ತಾಗ್ತೈತಿ ಸ್ನೇಹಿತರೆ. ಸ್ನೇಹಿತರೆ, ಕಿಷ್ಕಿಂಧೆ ರಾಮಾಯಣ ಕಾಲದಲ್ಲಿ ಇದೊಂದು ಏನಾಗಿರ್ತೈತಪ್ಪ ಅಂತಂದ್ರೆ ವಾಲಿಯ ಒಂದು ರಾಜಧಾನಿ ಆಗಿರ್ತೈತಿ ಸ್ನೇಹಿತರೆ. ಅಂತೂ ಇಂತೂ ನಾವಿವತ್ತು ಏನು ಮಾಡಿದ್ವಪ್ಪ ಅಂತಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದೀವಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಈ ಅಂಜನಾದ್ರಿ ಬೆಟ್ಟಕ್ಕೆ ನಾವಿವತ್ತು ಬಂದೀವಿ. ಇಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ 575 ಮೆಟ್ಲುಗಳನ್ನು ನಾವೇನು ಮಾಡೋಣ ಅಂತ ಇವತ್ತು ಇರೋಣಂತ. ಬನ್ನಿ ಸ್ನೇಹಿತರೆ, ನೀವು ನೋಡ್ಕೊತಾ ಬರ್ರಿ, ಒಟ್ಟು ಲೈಫನ್ನು ಎಂಜಾಯ್ ಮಾಡ್ಕೊತಾ ಹೋಗೋಣಂತ ಬರ್ರಿ ಸ್ನೇಹಿತರೆ. ನಾವಿವತ್ತು ಸಾಯಂಕಾಲ ಬಂದಿದ್ದೀವಿ, ಆದರೂ ಕೂಡ ಇವತ್ತು ಇಲ್ಲಿ ಯಾವ ನಮ್ನಿ ಜನ ಇದೆ ನೋಡ್ರಿ. ಈಗ ಆಲ್ಮೋಸ್ಟ್ ಟೈಮ್ ಏಟಾಗೈತೆ ಗೊತ್ತಂದ್ರೆ ಇವತ್ತು ಸಂಜೆ 6 ಗಂಟೆ ಆಗೈತೆ. 6 ಗಂಟೆ ಆದರೂ ಕೂಡ ಈಗ ಏನಾಗೈತಪ್ಪ ಅಂತಂದ್ರೆ ಇಲ್ಲಿ ಜನ ತುಂಬಿದಾರ ನೋಡ್ಬೋದು ಸ್ನೇಹಿತರೆ. ಮತ್ತು ಇವತ್ತು ಈ ನಮ್ನಿ ಜನ ಇದ್ದಾರಪ್ಪ ಅಂತಂದ್ರೆ ಶನಿವಾರ ದಿನ ಕೆಲವೊಂದು ದಿನಗಳಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಅಡ್ಡಾಡಕ್ಕೂ ಕೂಡ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಜಾಗ ಇಲ್ಲರಂಗ ಆಗ್ತೈತಿ. ನಾನಂತರೂ ತುಂಬಾ ದಿನಗಳಿಂದ ಬರಬೇಕು ಅಂತ ತುಂಬಾ ಒದ್ದಾಡ್ತಾ ಇದ್ದೆ. ಆದರೂ ಕೂಡ ಹನುಮಪ್ಪ ಈಗ ಕರ್ಸ್ಕೊಂಡನ, ಅದಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸಡನ್ಲಿ ಏನೋ ಗೊತ್ತಿಲ್ಲ ನಿರ್ಧಾರ ಮಾಡ್ಕೊಂಡು ಇವತ್ತೇನು ಮಾಡಿವಪ್ಪ ಅಂತಂದ್ರೆ ಹನುಮನ ದರ್ಶನಕ್ಕೆ ಇವತ್ತು ಬಂದಿದ್ದೀವಿ. ಪ್ರತಿಯೊಬ್ಬರು ಕೂಡ ಅಂಜನಾದ್ರಿಗೆ ಯಾರು ಬಂದಿಲ್ಲ ಅಂತಂದ್ರೆ ನೀವೇನು ಮಾಡಿ ಯಾವಾಗಾರ ಒಂದು ದಿನ ಟೈಮ್ ಮಾಡಿಕೊಂಡು ಸಮಯವನ್ನು ಮಾಡ್ಕೊಂಡು ನೀವೇನು ಮಾಡಬೇಕು ಅಂತಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಹೋಗಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ನೀವು ನೋಡ್ಬೋದು, ಇದು ಮೇನ್ ಗೇಟ್ ಆಗಿರ್ತೈತಿ. ನಾವು ಇಲ್ಲಿಂದ ಹತ್ಕೊಂಡು ಈಗ ಹೋಗೋಣಂತ. 575 ಮೆಟ್ರುಗಳನ್ನು ನಾವು ಏರ್ಕೋತಾ ಸದ್ದ ಹೋಗೋಣಂತ. ಬನ್ನಿ ಸ್ನೇಹಿತರೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ದೇವಸ್ಥಾನ ಇದೆ ನೋಡಿ. ಅಲ್ಲಿ ಮಟ್ಟ ನಾವು ಏನು ಮಾಡ್ಬೇಕಾಗ್ತೈತಿ ಅಂದ್ರೆ ನಡ್ಕೊತ ಮೆಟ್ರುಗಳನ್ನು ಏರ್ಕೋತಾ ಹೋಗ್ಬೇಕಾಗ್ತೈತಿ. ಬನ್ನಿ ಸ್ನೇಹಿತರೆ, ಹೋಗೋಣಂತ. ಪವಮಾನ 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 ಜಗದ ಪ್ರಾಣ. ಸ್ನೇಹಿತರೆ, ನೀವು ಮೆಟ್ಲು ಏರ್ಕಿಂತ ಮುಂಚೆ ಏನೇನೈತಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ದೊಡ್ಡ ಮರ ಐತಿ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ರಾಮನ ಒಂದು ಸ್ಟ್ಯಾಚು ಐತಿ, ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನಂತರ ಹನುಮನ ಚಿಕ್ಕದಾದ ಒಂದು ದೇವಸ್ಥಾನವೈತಿ. ಸ್ನೇಹಿತರೆ, ಈಗ ನಾವು ಏನು ಮಾಡೋಣ ಅಂತ ಮೊದಲನೇ ಮೆಟ್ಲಿಂದ ಏರ್ಕೋತಾ ಹೋಗೋಣಂತ. ಬನ್ನಿ ಸ್ನೇಹಿತರೆ. ಜೈ ಶ್ರೀರಾಮ್. ತ್ರೇತಾಯುಗದಲ್ಲಿ ತಂದೆ ಕೇಸರಿ, ತಾಯಿ ಅಂಜನಾದೇವಿಗೆ ವಾಯುವಿನ ಕೃಪೆಯಿಂದ ಜನಿಸಿದ ಹನುಮಂತ. ಸ್ನೇಹಿತರೆ, ನಾವು ಖಾಲಿ ಪೀಲಿ ಎಲ್ಲರ ನಾವು ಹಿಂಗೆ ಅಡ್ಡಾಡೋದಾಗಿತ್ತಪ್ಪ ಅಂತಂದ್ರೆ ನಮಗೆ ಸುಸ್ತಾಗ್ತೈತಿ. ಬಟ್ ಈ ಅಂಜನಾದ್ರಿಯಲ್ಲಿರುವ ಬೆಟ್ಟಗಳನ್ನು ನಾವು ಏರ್ಕೋತಾ ಹೋದ್ವಿ ಅಂತಂದ್ರೆ ನಮಗೆ ಸುಸ್ತಾಗಿದ್ದ ಗೊತ್ತಾಗಲ್ಲ. 575 ಮೆಟ್ಟಿಲುಗಳನ್ನು ನಾವು ಏರಿವಿ ಅಂತ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸ್ನೇಹಿತರೆ, ನೀವು ಒಮ್ಮೆ ಆ ಅನುಭವವನ್ನು ನೀವು ನೋಡಬೇಕು ಅಂತಂದ್ರೆ ನೀವೇನು ಮಾಡಿ, ದಯವಿಟ್ಟು ಅಂಜನಾದ್ರಿ ಬೆಟ್ಟಕ್ಕೆ ಬರ್ರಿ.
ಪ್ರಭು ಶ್ರೀರಾಮನ ಪರಮಭಕ್ತ ಹನುಮಂತ ಜನಿಸಿದ ಜನ್ಮಸ್ಥಳ. ಸ್ನೇಹಿತರೆ, ಹೀಗೆ ಹೋಗ್ತಾ ಇದ್ವಿ. 575 ಮೆಟ್ಟಿಲುಗಳನ್ನ ಏರ್ಕೋತಾ ಹೋಗ್ತಾ ಇದೀವಿ. ನೀವು ನೋಡ್ಬೋದು ಸ್ನೇಹಿತರೆ. ನೀವೇನಾದರೂ ಸುಸ್ತು ಅನ್ನಿಸ್ತಪ್ಪ ಅಂತಂದ್ರೆ ನೀವೇನು ಮಾಡಬೇಕು, ಇಲ್ಲಿ ಕುಳಿತುಕೊಳ್ಳುವ ಆಸನಗಳನ್ನು ಕೂಡ ಏನು ಮಾಡಿದಾರಪ್ಪ ಅಂತಂದ್ರೆ ನಡ್ಬರ್ಕ ಮಾಡಿದಾರ. ನೀವೇನು ಮಾಡ್ಬೋದು ಅಂತಂದ್ರೆ ಅಲ್ಲಿ ಕೂಡ ರೆಸ್ಟ್ ಮಾಡಿಕೊಂಡು ಹತ್ಬೋದು ಸ್ನೇಹಿತರೆ. ಅಜ್ಜಿ ನಿಮ್ಮ ಹೆಸರು ರೀ? ನಮ್ಮ ಹೆಸರು ಮುದ್ದಮ್ ಅಂತವ. ಮುದ್ದಮ್ ರೀ? ಯಾವ್ರಿ ಅಜ್ಜಿ? ಕುಷ್ಟಗಿ ತಾಲೂಕು ಭೇಟಿ. ಹೌದೇನ್ರಿ? ನಿಮ್ಮ ವಯಸ್ಸು ರೀ? ನಮ್ಮ ವಯಸ್ಸು 54. ನೋಡಿ ಸ್ನೇಹಿತರೆ, 54 ವಯಸ್ಸು ಅಂತ ಅಜ್ಜಿ ಕೂಡ ಏನ್ ಮಾಡಾರಪ್ಪ ಅಂದ್ರೆ 575 ಮೆಟ್ಗಳನ್ನು ಹತ್ತಿ ಈಗ ಹೊಂಟಾರ. ನೋಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು. ಜೈ ಶ್ರೀರಾಮ್. ನೋಡಬಹುದು ಸ್ನೇಹಿತರೆ, ಚಿಕ್ಕ ಮಕ್ಕಳು ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾರ. ಏನೋ ಗೊತ್ತಿಲ್ಲ, ಅದು ಚಿಕ್ಕ ಮಕ್ಕಳಿದ್ದಾಗ ಆಂಜನೇಯ ಅಂತಂದ್ರೆ ಒಂಥರ ಪಂಚ ಪ್ರಾಣಿ ಇದ್ದಂಗೆ. ಈ ಜಾಗದಲ್ಲಿ ಹಲವಾರು ಮೂವಿಗಳ ಶೂಟಿಂಗ್ ಕೂಡ ನಡೆದಿದೆ. ಅದರಲ್ಲಿ ಜಾಕಿ ಚಾನ್ ಅವ್ರದ್ದು ಕೂಡ ಒಂದು. ಸ್ನೇಹಿತರೆ, ಈಗ ಇದು 200ನೇ ಇದು ಮೆಟ್ಲಾಗಿರ್ತೈತಿ. ನಾವೀಗ ಏರ್ಕೋತ ಹೋಗೋಣಂತ ಬನ್ನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೀವು ನೋಡ್ಬೋದು ಸ್ನೇಹಿತರೆ, ನಾವು ಅಲ್ಲಿ ಕೆಳಗಿಂದ ಏನು ನೋಡಿದೀವಿ ಅಂತಂದ್ರೆ ಅಲ್ಲಿಂದ ಹತ್ಕೋತ ಈಗ ನಾವು ಇಲ್ಲಿ ಮಠ ಬಂದೀವಿ. ಈಗೇನು ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ನಾವು ಇಲ್ಲಿಂದ ಹತ್ಕೋತ ಅಲ್ಲಿ ಆ ದೇವಸ್ಥಾನ ಐತಿ, ಅಲ್ಲಿ ನಾವು ತಲುಪಬೇಕಾಗ್ತೈತಿ. ಬನ್ನಿ ಸ್ನೇಹಿತರೆ, ಹೋಗೋಣ ಅಂತಂಗೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಆಂಜನೇಯನ ಒಂದು ಚಿತ್ರಣವನ್ನು ಇಲ್ಲಿ ಬಿಡಿಸಿದಾರ. ಅಷ್ಟು ಮಸ್ತ್ ಐತಿ ನೋಡ್ರಿ. ನಾವಿವತ್ತು ಪೂರ್ತಿ ಸಾಯಂಕಾಲನ ಬಂದೀವಿ ಮತ್ತು ಸಂಡೇನ ಬಂದೀವಿ. ಯಾರೂ ಇರಲ್ಲ ಅಂದ್ಕೊಂಡು ನಾವೇನು ಮಾಡಿದ್ದೀವಪ್ಪ ಅಂತಂದ್ರೆ ಬಂದಿದ್ದೀವಿ. ಬಟ್ ಇವತ್ತು ಏನಪ್ಪ ಅಂತಂದ್ರೆ ಮಂದಿ ತುಂಬ ಜನ ಇದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ಈ ಅಂಜನಾದ್ರಿ ಬೆಟ್ಟ. ಜೈ ಶ್ರೀರಾಮ್. ಯಾರಪ್ಪ ನಿಂದು? ಯಾವ್ರು? ಶಾಪುರ? ಶಾಪುರಿಂದ ಬಂದ್ಯಾ? ಬಾ ಒಂದ್ ತಾಯ್ಸ್ ಆಯ್ತಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮ್ಗೆ ಹೆಂಗ ಅನ್ಸಕ್ತೈತಪ್ಪ? ಒಂಥರ ಎಂಜಾಯ್ಮೆಂಟ್ ಅನ್ಸ್ತಾ ಇದ್ದಲ್ಲ? ಹಾ, ಫೀಲಿಂಗ್ ಮಸ್ತ್ ಆಯ್ತಾ? ಹೇಳಮ್ಮ, ನೀನು ಏನ್ ಅನ್ಸ್ತೈತೆ ಹೇಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನು ಕೇಳಿದ್ರ ಮೈಯಲ್ಲಿರುವಂತ ರೋಮಗಳು ಕೂಡ ಏನಾಗ್ತಾವಪ್ಪ ಅಂದ್ರ ಎದ್ದು ನಿಂದಿರ್ತಾವ. ಬನ್ನಿ ಸ್ನೇಹಿತರೆ, ಹೋಗೋಣ ಅಂತ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮ್ಯಾಟ್ರಿನ್ ಕನ್ನಡ ಅಂತ. ನಿಮ್ಗೂ ತೋರಿಸ್ತೀನ, ಬಾ ಈಗ ಬಾ. ನಿಮ್ದು ಯಾವ್ರಪ್ಪ? ಕೊಪ್ಪಳ. ಓಕೆ, ಬರ್ತೀರಪ್ಪ ನೀವು. ಮ್ಯಾಟ್ರಿನ್ ಕನ್ನಡ. ಬನ್ನಿ ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಕಲ್ಲುಗಳು ಅದಾವ ಅಂತಂದ್ರೆ ನಾ ಇಂಥ ಕಲ್ಲುಗಳನ್ನು ನಾ ಯಾವತ್ತೂ ನೋಡಿಲ್ಲ. ಫಸ್ಟ್ ಟೈಮ್ ನಾನು ಏನಪ್ಪ ಅಂತಂದ್ರೆ ಅಂಜನಾದ್ರಿಗೆ ಈ ಸಲ ಬಂದಿದ್ದೀನಿ. ಇಲ್ಲಿ ನೋಡಾಕ್ತೀನಿ, ನನಗಂತೂ ಮೈಯೆಲ್ಲ ರೋಮಾಂಚನ ಆಗ್ತೈತಿ. ನೀವು ನೋಡ್ಬೋದು ಸ್ನೇಹಿತರೆ, ನಾವಿನ್ನ ಹತ್ಕೊಂಡು ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಮುಂದ್ಗಡೆ ಏನೋ ದಾರಿ ಐತಿ, ಆ ರೀತಿಗೆ ನಾವು ಹಂಗೆ ಹೋಗ್ಬೇಕಾಗ್ತೈತಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಜೈ ಶ್ರೀರಾಮ್. ಬನ್ನಿ ಸ್ನೇಹಿತರೆ, ಜಯರಾಮ್ ಅನ್ನೋ ಘೋಷಣೆನ ಕೂಕತ್ತ ಹೋಗಿ ಹೊಂಟಿವಪ್ಪ ಅಂತಂದ್ರೆ ನಮಗೆ ಆಯಾಸ ಅನ್ನೋದು ಬರಂಗಿಲ್ಲ. ಬನ್ನಿ ನೋಡೋಣ ಅಂತಂದ್ರೆ ನಿಮ್ಮ ಕಣ್ಣು ಕೂಡ ಏನಾಗ್ತೈತಪ್ಪ ಅಂತಂದ್ರೆ ಪಾವನ ಆಗ್ತೈತಿ. ನಾನು ಕೂಡ ಇವತ್ತೇನಪ್ಪ ಅಂತಂದ್ರೆ ನೋಡಲೇಬೇಕು ಅನ್ನೋ ಒಂದು ಹಠ ಇಟ್ಕೊಂಡು ಏನು ಮಾಡಬೇಕು ಅಂತಂದ್ರೆ ಇವತ್ತು ಬಂದಿದ್ದೀನಿ. ನೀವೆಲ್ಲ ಸುತ್ತಮುತ್ತ ನೋಡ್ಬೋದು ಸ್ನೇಹಿತರೆ, ಬರೀ ಕಲ್ಲಿನಿಂದ ಕೂಡಿದಂಥ ಇದೊಂದು ಬೆಟ್ಟ ಆಗಿರ್ತೈತಿ ಸ್ನೇಹಿತರೆ. ನಾವು ಸರಿಸುಮಾರು ಏನಿಲ್ಲ ಅಂತಂದ್ರು 300 ಮೆಟ್ಟಿಲುಗಳನ್ನು ಏರ್ಕೋತಾ ಬರಾಕ್ತೀವಿ. ಇನ್ನೂವರೆಗೂ ಕೂಡ ನಮಗೆ ಆಯಾಸ ಅನ್ನೋದು ಆಗಿಲ್ಲ. ನಿಜವಾಗ್ಲೂ ನೀವು ಕೂಡ ಆ ಅನುಭವವನ್ನು ತಗೋಬೇಕು ಅಂತಂದ್ರೆ ನೀವೇನು ಮಾಡಬೇಕು, ಸೀದಾ ಅಂಜನಾದ್ರಿ ಬೆಟ್ಟವನ್ನು ಏನು ಮಾಡಬೇಕು
ಬರಬೇಕು ಆಂಜನೇಯದ್ರ ಬೆಟ್ಟಕ್ಕೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ತಗ್ಗಿ ಹೋಗ್ಬೇಕಾಗುತ್ತೆ, ಇಲ್ಲ ಅದಕ್ಕೆ ತಲೆ ಬಿಡಿ. ಸ್ನೇಹಿತರೆ, ಅಂತೂ ಇಂತೂ ನಾವು ಆಂಜನೇಯನ ದೇವಸ್ಥಾನಕ್ಕೆ ಸಮೀಪ ಬಂದಿವಿ. ಈಗೇನು ಮಾಡೋಣ ಅಂತ ದೇವಸ್ಥಾನ ಕಡೆ ಹೋಗೋಣಂತ ಬರ್ರಿ. ಇಲ್ಲಿಂದ ನಿಮ್ಗೆ ಏನಾಯ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಒಂದು ನಿಮ್ಗೆ ಕಣ್ಣಿಗೆ ತಂಪಾಗುವಂಥ ಏನಾಗತ್ತೈತಪ್ಪ ಅಂದ್ರೆ ವ್ಯೂಸ್ ಕಾಣ್ತೈತಿ, ನಿಮ್ಗೆ ತೋರಿಸ್ತೀನಿ ಅಂತ ಬರ್ರಿ ಸ್ನೇಹಿತರೆ. ನೀವೆಲ್ಲ ನೋಡ್ಬೋದು ಸ್ನೇಹಿತರೆ. ಇಲ್ಲಿಂದ ನೋಡಿದ್ವಿ ಅಂತಂದ್ರೆ ನಮ್ಗೆ ಇಡೀ ಹಂಪಿನೇ ನಮ್ಗೆ ಕಾಣ್ತೈತಿ. ನಿಮ್ಗೆಲ್ಲ ತೋರಿಸ್ತೀನಿ ಅಂತ ಬರ್ರಿ ಸ್ನೇಹಿತರೆ. ಈಗ ಏನಾಯ್ತಪ್ಪ ಅಂದ್ರೆ ಸಾಯಂಕಾಲ ಆಗೈತಿ, ಬಟ್ ಬೆಳಗ್ಗೆ ಬಂದಿತ್ತಂದ್ರೆ ಈಗ ಒಳಗೆ ಹೋಗೋಣಂತ ಹೆಂಗ್ ಸ್ನೇಹಿತರೆ. ನಾವೆಲ್ಲಿದ್ದೀವಪ್ಪ ಅಂತಂದ್ರೆ ಅಂಜನಾದ್ರಿ ಬೆಟ್ಟ, ಅಂಜನಿ ಪುತ್ರನ ಹತ್ರನ ದೇವಿ. ನೀವು ಇಲ್ಲಿ ನೋಡ್ಬೋದು, ದೇವಸ್ಥಾನ ಕಾಣತೈತಿ. ನಾವೇನ್ ಮಾಡೋಣ ಅಂತಂದ್ರೆ ನೋಡಕ್ ಹೋಗೋಣಂತ ಬನ್ನಿ ಸ್ನೇಹಿತರೆ. ಇಲ್ಲಿಯ ವ್ಯೂಸ್ ಅನ್ನ ನಿಮ್ಗೆ ತೋರಿಸ್ತೀನಿ ಅಂತ ಬನ್ನಿ. ಮೊದಲು ನಿಮ್ಗೆ ಯಾವ ರೀತಿ ಕಾಣ್ತೈತಿ ಏನಿಲ್ಲ ನಿಮ್ಗೆಲ್ಲ ಗೊತ್ತಾಗ್ತೈತಿ ಸ್ನೇಹಿತರೆ. महाबली हनुमत की रुचिकर लीला राम भगत की जय 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 रघुनाथ. ಮೈಕು ಕಿತ್ಬೇಡ, ಮೈಕು ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸ್ನೇಹಿತರೆ, ನೀವು ನೋಡ್ಬೋದು, ಯಾಕ ಆಂಜನೇಯ ನಂತ ಹಾಕ್ಬೋದಲ್ಲ. ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಸೂರ್ಯನನ್ನು ನೋಡಿ ಹಣ್ಣು ಅಂತ ಅನ್ಕೊಂಡು ತಿನ್ನಬೇಕು ಅಂತ ಆಕಾಶಕ್ಕೆ ಹಾರ್ತಾನೆ. ಇದನ್ನು ನೋಡಿದ ಇಂದ್ರದೇವ ಸೂರ್ಯನನ್ನು ಕಾಪಾಡೋಕೆ ವಜ್ರಾಯುಧದಿಂದ ಪೆಟ್ಟು ಕೊಡ್ತಾನೆ. ಆಗ ಹನುಮಂತನ ಕೆನ್ನೆ ಊದಿ ಬಿಡುತ್ತೆ. ಅವಾಗಿಂದ ಹನುಮಂತ ಎಂದು ಕರೆಯುತ್ತಾರೆ. ಉತ್ತರ ಭಾರತದಿಂದಲೂ ಕೂಡ ಈ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ. ಮಾತಂಗ ಪರ್ವತ, ಸುಗ್ರೀವನ ಗುಹೆ, ಋಷಿಮುಖ ಪರ್ವತ ಕೂಡ ಇದೆ. ರಾವಣ ಸೀತೆಯನ್ನ ಅಪಹರಣ ಮಾಡಿಕೊಂಡು ಹೋಗುವಾಗ ಸೀತೆ ತನ್ನಲ್ಲಿರುವ ಆಭರಣಗಳನ್ನ ಅಲ್ಲಿ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಎಸಿತಾಳೆ. ಸ್ನೇಹಿತರೆ, ನೀವೆಲ್ಲ ನೋಡ್ಬೋದು, ಈ ಅಂಜನಾದ್ರಿ ಬೆಟ್ಟದಿಂದ ನಿಮ್ಗೆ ವ್ಯೂಸ್ ಕಾಣತೈತಿ ನೋಡ್ರಿ. ಇದು ಸಂಜೆ 6:30 ಆಗೈತಿ, ಆದ್ರೂ ಕೂಡ ನಿಮ್ಗೆ ಎಷ್ಟು ಚಂದ, ಎಷ್ಟು ಮಜವಾಗಿ ನಿಮ್ಗೆ ಏನಪ್ಪಾ ಅಂತಂದ್ರ ವ್ಯೂಸ್ ಇಲ್ಲಿ ಕಾಣತೈತಿ. ನೀವೆಲ್ಲ ನೋಡ್ಬೋದು. ಸ್ನೇಹಿತರೆ, ಸಾಧು ಸಂತರು ಈಗ ಏನ್ ಮಾಡತ್ತಾರಪ್ಪ ಅಂತಂದ್ರ ಈಗ ಅವರ ಊಟದ ಸಮಯ ಆಗೈತಿ. ಈಗ ನೀವು ನೋಡಾತಿರ್ಲ, ಈಗ ಅವರ ಊಟನ ಹಾಕ್ತಾರ. ನೀವು ನೋಡ್ಬೋದು ಸ್ನೇಹಿತರೆ, ಇನ್ನ ಜಸ್ಟ್ ಈಗ ಕುಂತಿದಾರ, ಈಗ ಊಟನ ಮಾಡ್ತಾರ. ಸ್ನೇಹಿತರೆ, ಬಣ್ಣಗಳಿಂದ ಬಂಡೆಗಳ ಮೇಲೆ ಯಾರು ಬರಿಬಾರ್ದು ಅಂತ ಹೇಳಿ ಇಲ್ಲಿ ಏನಪ್ಪಾ ಅಂದ್ರ ಬರ್ದಾರ. ನೀವು ಕೂಡ ಏನಾದ್ರು ಬರೀತಪ್ಪ ಅಂತಂದ್ರ, ಬರ್ಯಾಕ್ ಬಂದಿದ್ರಪ್ಪ ಅಂತಂದ್ರ ಬರ್ಯಾಕ್ ಹೋಗ್ಬೇಡ್ರಿ. ನೀವು ನೋಡ್ಬೋದು ಸ್ನೇಹಿತರೆ, ಕಲ್ಲುಗಳು ಯಾವ ರೀತಿಯಾಗಿ ಎಂತೆಂಥ ಅದಾವ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತೈತಿ. ಆಂಜನೇಯನ ದೇವಸ್ಥಾನ ನಿಮಗೆಲ್ಲ ಆಗಲೇ ತೋರಿಸಿದ್ನಲ್ಲ, ಅದೇ ದೇವಸ್ಥಾನ. ನಿಮಗೆಲ್ಲ ಈಗ ಸುತ್ತಮುತ್ತ ವ್ಯೂಸ್ ನೋಡ್ರಿ. ಇದು ರಾತ್ರಿ 7 ಗಂಟೆ ಆಗೈತಿ. ಇವಾಗ ಯಾವ ರೀತಿಯಾಗಿ ನಿಮ್ಗೆ ಕಾಣ್ತೈತಿ ಅನ್ನೋದನ್ನ ತೋರಿಸ್ತೀನಿ.
ಇನ್ನೂ ಮಸ್ತಾಗಿ ನಿಮ್ಗೆ ಕಾಣ್ಬೇಕಪ್ಪ ಅಂತಂದ್ರೆ ಇನ್ನ ಒಂದು ತಾಸು ಆಯ್ತಪ್ಪ ಅಂತಂದ್ರೆ ಅವಾಗ ನಿಮ್ಗೆ ಇನ್ನ ಜಾಸ್ತಿ ವ್ಯೂಸ್ ಮಸ್ತ್ ಕಾಣ್ತೈತಿ. ನಮಗಂತರೂ ಇಲ್ಲಿ ಟೈಮ್ ಹೆಂಗ್ ಹೋಗೈತಿ ಏನು ಅನ್ನೋದು ಒಟ್ಟ ಗೊತ್ತಾಗಿಲ್ಲ. ನೀವು ನೋಡ್ಬೋದು ಸ್ನೇಹಿತರೆ, ನನ್ನಿಂದ ಏನಪ್ಪ ಅಂತಂದ್ರೆ ಶ್ರೀ ಆಂಜನೇಯನ ದೇವಸ್ಥಾನ ಕಾಣತೈತಿ. 575 ಮೆಟ್ರಿಗಳನ್ನು ಏರ್ಕೊಂತ ಬಂದ್ವಿ. ಮತ್ತು ಇಲ್ಲೆಲ್ಲ ಸುತ್ತಮುತ್ತ ಅಡ್ಡಾಡಿದ್ರು ಕೂಡ ನಮ್ಗೆ ಏನಾಗೈತಪ್ಪ ಅಂತಂದ್ರೆ ಒಂದಿಷ್ಟು ಸುಸ್ತು ಗಿಸ್ತು ಏನೂ ಆಗಿಲ್ಲ. ಈಗ ನಾವು ಏನು ಮಾಡೋಣ ಅಂತ ಸ್ವಲ್ಪ ಇಲ್ಲಿ ಬಂದಿರ್ತೀವಲ್ಲ, ಸ್ವಲ್ಪ ಜ್ಞಾನವನ್ನ ಮಾಡೋಣ ಅಂತ ಬನ್ನಿ ಸ್ನೇಹಿತರೆ. परिषद की